ಫೈನಲ್ ನಿಮ್ಗೆ ಒಂದು 275 ಮಾಡ್ಕೊಡ್ತೀನಿ ಸರ್. 2,75,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಯಾರ್ಯಾರು ನ್ಯೂ ಇಯರ್ಗೆ ಒಂದು ಹೊಸ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರಿ, ಇವ್ರ ಶೋರೂಮ್ ಬನ್ನಿ. ಒಂದು i20 ಕೂಡ ಮೆರೂನ್ ಕಲರ್ ಸಿಗ್ತದೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದು ಬೆಸ್ಟ್ ಕಾರ್ ತಗೊಂಡೋಗಿ ಅಂತಾನೆ ಹೇಳ್ಬೋದು. 150 ಮಾಡ್ಕೊಡ್ತೀನಿ ಸರ್. 1,50,000 1,50,000 ಮಾಡ್ಕೊಡ್ತೀನಿ ಸರ್. ವಿತ್ ಯಾವ ಮಾಡಲ್ ಅಂತ ಹೇಳಿದ್ರಿ? 2009 ಮಾಡಲ್. 2009. ಇದರ ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ಆರಾಮಾಗಿ ನಿಮ್ಗೆ 20 ಬರುತ್ತೆ ಸರ್. ಹೈವೇ 20 ಮೈಲೇಜ್ ಕೊಡುತ್ತೆ. ಒಳ್ಳೆ ಮೈಲೇಜ್ ಕೊಡೋದು ಇರುತ್ತೆ. ಯಾಕಂದ್ರೆ ಮೈಲೇಜ್ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ದ. 1.5 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಅಷ್ಟೇ ಚೆನ್ನಾಗಿದೆ, ನೀವು ಕೂಡ ನೋಡಿದ್ರಿ. ಲೆಂತ್ ಆಗಿದೆ. ಒಂದು ಬ್ಯಾಂಕ್ ವರ್ಕ್ ಮಾಡೋರಿಗೆ, ಆಫೀಸ್ ಅವ್ರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ನಾವಿವತ್ತು ಬ್ಯಾಂಗ್ಳೂರಿನ ತಿಲಕ್ ನಗರ ಅಲ್ಫಾ ಕಾರ್ಸ್ ಹತ್ರ ಬಂದಿದ್ದೀವಿ. ನ್ಯೂ ಇಯರ್ಗೆ ಬೆಸ್ಟ್ ಕಾರ್ ತಗೋಬೇಕು ಅಂತ ಯಾರೆಲ್ಲ ಐಡಿಯಾ ಮಾಡಿದ್ರಿ, ಇವ್ರ ಶೋರೂಮಲ್ಲಿ ಉತ್ತಮ ಕಾರ್ ಸಿಗುತ್ತೆ ಅಂತ ನೋಡಿಕೊಂಡು ಪ್ರತಿಯೊಂದು ಕಾರ್ನ ಡೀಟೇಲ್ಸ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಯಾರ್ಯಾರು ಫಸ್ಟಾಗಿ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕೊನೆವರೆಗೂ ವಿಡಿಯೋ ಕೂಡ ನೋಡಿ. ಇವ್ರ ಚಾನಲ್ ಮತ್ತೆ ಮೊದಲನೇ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲೊಂದು ಮೆರೂನ್ ಕಲರ್ i20 ಕೂಡ ನೋಡ್ತಾ ಇರ್ಬೋದು. ತುಂಬಾ ಜನ ಫ್ಯಾಮಿಲಿಗೆ ಗುಡ್ ವೆಹಿಕಲ್ ಅಂತಾನೆ ಹೇಳ್ತಾ ಇದ್ರ ಬಗ್ಗೆ ಪ್ರೈಸ್ ತಿಳ್ಕೊಳ್ಳೋಣ ಅವ್ರ ಹತ್ರ. ಸರ್ ಯಾವ ಮಾಡಲ್ ಸರ್ ಇದು? 2010 ಮಾಡಲ್, ಸಿಂಗಲ್ ಓನರ್ ಸರ್, ಡೀಸೆಲ್ ಗಾಡಿ. ಓಕೆ. ಬರೀ 52,000 ಓಡಿರೋದು ಸರ್ ಅಷ್ಟೇ. ಬರೀ 52,000. ಬರೀ 52,000 ಓಡಿರೋದು. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಮತ್ತೆ ಇದು UP ಅಂತ ಇದೆ ಅಂದ್ರೆ ಕರ್ನಾಟಕ ಮಾಡ್ಕೊಡ್ತೀರಾ ಸರ್? ನೀವು? ನಿಮ್ಗೆ ವಿತ್ KA ಬೇಕಂದ್ರೆ 295 ಗೆ ಮಾಡ್ಕೊಡ್ತೀನಿ. ವಿತ್ NOC ಬೇಕಂದ್ರೆ ನಿಮ್ಗೆ 195 ಮಾಡ್ಕೊಡ್ತೀನಿ. ನಿಮ್ಮ ಹೆಸರಿಂದ NOC ತಕ್ಕ ಕೊಡ್ಬಿಡ್ತೀನಿ ಸರ್. ಓಕೆ ಓಕೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ಕ್ಲಾಸಿಕ್ ಆಗಿದೆ ಅಂತ. ತುಂಬಾನೇ ಮೇಂಟೆನೆನ್ಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಟೈರ್ ಕೂಡ ನೋಡೋದಾದ್ರೆ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. i20 ಅಷ್ಟೇ ಇದು ಟಾಪ್ ಎಂಡ್ ಮಾಡಲ್ ಅನ್ಸುತ್ತೆ. ABS ಕೂಡ ಇರುತ್ತೆ. ಇದು 2 ಏರ್ ಬ್ಯಾಗು ಕೂಡ ಬರುತ್ತೆ. ಗಾಡಿ ಅಷ್ಟೇ ನೀಟ್ ಆಗಿದೆ. ಇದು ಕೂಡ ನೀವು ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ನೋಡ್ಬೋದು. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಕೂಡ ಇದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ತುಂಬಾ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ ಅವ್ರ ಹತ್ರನೇ. ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಸರ್ ಇದು? ಸರ್ ನಿಮ್ಗೆ ವಿತ್ KA ಬೇಕಂದ್ರೆ 295 ಕೋಟ್ ಮಾಡ್ತಾ ಇದೀವಿ. ಫೈನಲ್ ನಿಮ್ಗೆ ಒಂದು 275 ಮಾಡ್ಕೊಡ್ತೀನಿ ಸರ್. 2,75,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಯಾರ್ಯಾರು ನ್ಯೂ ಇಯರ್ಗೆ ಒಂದು ಹೊಸ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರಿ, ಇವ್ರ ಶೋರೂಮ್ ಬನ್ನಿ. ಒಂದು i20 ಕೂಡ ಮೆರೂನ್ ಕಲರ್ ಸಿಗ್ತದೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದು ಬೆಸ್ಟ್ ಕಾರ್ ತಗೊಂಡೋಗಿ ಅಂತಾನೆ ಹೇಳ್ಬೋದು. ಮತ್ತೊಂದು K03 ಬ್ಯಾಂಗ್ಳೂರ್ ವೆಹಿಕಲ್, ಫಾರ್ಡ್ ಫೀಗೋ. ಸರ್ ಯಾವ ಮಾಡಲ್ ಸರ್ ಇದು? 2015 ಮಾಡಲ್, ಸಿಂಗಲ್ ಓನರ್, ಬರೀ 67,000 ಓಡಿರೋದು. ಸರ್ ಇದು ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಇದು ಆರಾಮಾಗಿ ಸಿಗುತ್ತೆ ಸರ್. ಸರ್ ನಿಮ್ ಶೋರೂಮ್ ಅಲ್ಲಿ ಯಾವ ಮಾಡಲ್ ಮೇಲೆ ಲೋನ್ ಸಿಗುತ್ತೆ ಸರ್? ನಮ್ ಶೋರೂಮ್ ನಲ್ಲಿ ಬಂದು 2012-13 ಮಾಡಲಿಂದ ಲೋನ್ ಸಿಗುತ್ತೆ. 12 ಇಂದ 13 ತನಕ ಅದ್ರ ಮೇಲೆ ಮಾಡಲ್ ನೀವೇ ಲೋನ್ ಕೂಡ ಮಾಡಿಸ್ಕೊಡ್ತೀರಾ. ಗಾಡಿ ಕೂಡ ಇದು ಕೂಡ ನೀವು ನೋಡಬಹುದು, ಬ್ಲೂ ಕಲರ್ ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ಇದು ಕೂಡ ನಿಮ್ಗೆ ಫ್ಯೂಚರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕ್ ಐತೆ. ಸರ್ ಪೆಟ್ರೋಲ್ ಡೀಸೆಲ್ ಇದು? ಸರ್ ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಆದ್ರೆ ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಮ್ಯಾಗ್ವಿಲ್, ಅಲಾವಿಲ್ಸ್ ಎಲ್ಲ ಬರುತ್ತೆ. ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಮ್ಯಾಗ್ವಿಲ್ ಕೂಡ ನೋಡಬಹುದು. ಟೈರ್ ಕೂಡ ನೀವು ನೋಡ್ತಾ ಇದ್ದೀರಾ, 4 ಟೈರ್ ವಿತ್ ಮ್ಯಾಗ್ವಿಲ್ ಇದೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಫೋರ್ಡ್ ಫಿಗೋ ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ತಾ, ಇದು ಟಾಪ್ ಎಂಡ್ ಮಾಡೆಲ್ ಕೂಡ ಆಗಿರುತ್ತೆ. ಇದು ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಸರ್ ಆರಾಮಾಗಿ ನಿಮ್ಗೆ ಮೈಲೇಜ್ 17 ಬರುತ್ತೆ ಸರ್. 17 ಮೈಲೇಜ್ ಕೂಡ ಕೊಡುತ್ತೆ. ನಿಮ್ಗೆ 18 to 20 ಕೊಡುತ್ತೆ ಸರ್. 18 ಇಂದ 20 ತನಕ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಇದ್ರ ಬಗ್ಗೆ ಒಂದು ಬಂಪರ್ ಪ್ರೈಸ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 310 ಕೋಟ್ ಮಾಡ್ತಾ ಇದೀನಿ. ನಿಮ್ ವ್ಯೂಸ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು 295 ಮಾಡ್ಕೊಡ್ತೀನಿ ಸರ್. 3,10,000 ಹೇಳ್ತಾ ಇದ್ದಾರೆ. 2,90,000 ರೂಪಾಯಿಗೆ ನಿಮಗೆ ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. 2,90,000 ರೂಪಾಯಿ ಫೈನಲ್ ಆಗುತ್ತೆ ಇದು. ಇಲ್ಲೊಂದು ಇನೋವಾ ಕೂಡ ನೋಡ್ತಾ ಇರ್ಬೋದು, ಟೊಯೋಟಾ ಕಂಪ್ನಿದು. 7 ಸೀಟರ್ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ. ಯಾಕಂದ್ರೆ ಒಂದು ದೊಡ್ಡ ಫ್ಯಾಮಿಲಿ ಅವ್ರಿಗೆ ಹುಡುಕ್ತಾ ಇರ್ತಾರೆ ಒಂದು ಒಳ್ಳೆ ಗಾಡಿ ತಗೋಬೇಕು ಅಂತ. ಚಿಕ್ಕದಾಗಿ ಇದ್ದು ದೊಡ್ಡದಾಗಿ ಅದಕ್ಕೆ ಕನ್ವರ್ಟ್ ಆಗ್ತಾ ಇರ್ತಾರೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ ಇನೋವಾ ಗಾಡಿ. ಗಾಡಿ ಕೂಡ ನೋಡ್ತಾ ಇರ್ಬೋದು, ವಿತ್ ಮ್ಯಾಗ್ವಿಲ್ ಕೂಡ ಇದೆ ನಿಮ್ಗೆ. ಮ್ಯಾಗ್ವಿಲ್ 4 ಟೈರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗ್ರೇ ಕಲರ್, ಫ್ಯಾಮಿಲಿ ಅವರು ತುಂಬಾ ಇಷ್ಟ ಪಡೋ ಅಂತ ಕಲರ್ ಇದು. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2014 ಮಾಡಲ್, ಸಿಂಗಲ್ ಓನರ್, 1,09,000 ಹೊಡೈತೆ ಸರ್. 14 ಮಾಡಲ್, 14 ಸಿಂಗಲ್ ಓನರ್. ಸಿಂಗಲ್ ಓನರ್, 1,09,000 ಹೊಡಿರುತ್ತೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತಾ? ಆರಾಮಾಗಿ ಸಿಗುತ್ತೆ ಸರ್. ಸರ್ ಇದ್ರಲ್ಲಿ ಬಂದ್ರೆ ಫ್ಯೂಚರ್ ಏನೇನ್ ಬರುತ್ತೆ ಸರ್ ಇದ್ರಲ್ಲಿ? ಪವರ್ ಸ್ಟೇರಿಂಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ABS, ಏರ್ ಬ್ಯಾಗ್, ಫಾಗ್ ಲ್ಯಾಂಪ್ಸ್, ಮ್ಯಾಗ್ವಿಲ್,
ಎಲ್ಲ ಸಿಗುತ್ತೆ ಸರ್. ಟಾಪ್ ಅಂಡ್ ವರ್ಷನ್, ವಿ ವರ್ಷನ್ ಇದು. ಟಾಪ್ ಎಂಡ್ ವರ್ಷನ್ ಗಾಡಿ ಕೂಡ ನೋಡ್ಬೋದು ನೀವು ಎಷ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಫ್ಯಾಮಿಲಿಗೆ ಮಾತ್ರ ಹೇಳೋದಾದ್ರೆ ಗುಡ್ ವೆಹಿಕಲ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಒಳ್ಳೆದು ಅಂದ್ರೆ ಬಿಗ್ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ 4 ನ್ಯೂ ಟೈರ್ ಇದೆ. ಇದು ಕೂಡ ಅವ್ರ ಹತ್ರನೇ ಒಂದು ಬಂಪರ್ ಪ್ರೈಸ್ ತಿಳಿಸ್ಕೊಂಡು ನ್ಯೂ ಇಯರ್ಗೆ ಯಾರ್ಯಾರು ಒಂದು ಒಳ್ಳೆ ಕಾರ್ ತಗೋಬೇಕು ಅಂತ ಇದ್ರೆ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ಇದೆ ಅಂತ ಇದ್ರ ಬಗ್ಗೆ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ನಿಮ್ಗೆ ವಿತ್ KA ರಿಜಿಸ್ಟ್ರೇಷನ್ ಬೇಕಂದ್ರೆ 1195 ಹೇಳ್ತಾ ಇದ್ದೀವಿ. ನಿಮ್ಗೆ ಫೈನಲ್ 1175 ಮಾಡ್ಕೊಡ್ತೀನಿ ಸರ್. ನಿಮ್ಗೆ ವಿತ್ NOC ಬೇಕಂದ್ರೆ 975 ಹೇಳ್ತಾ ಇದ್ದೀನಿ. 950 ಫೈನಲ್ ಮಾಡ್ಕೊಡ್ತೀನಿ. 950 ವಿತ್ NOC ಫೈನಲ್ ಮಾಡ್ಕೊಡ್ತೀನಿ. 9,50,000 ರೂಪಾಯಿಗೆ ನಿಮ್ಗೆ ಕರ್ನಾಟಕಗೆ ಅವರೇ NOC ಕೂಡ ವಿತ್ ಕೊಡ್ತಾರಂತೆ. ಇನೋವಾ ಗಾಡಿ ತುಂಬಾ ಚೆನ್ನಾಗಿದೆ. ಯಾರ್ಯಾರು ಇನೋವಾ ವೆಹಿಕಲ್ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ತಗೋಗಿ ಅಂತಾನೆ ಹೇಳ್ಬೋದು. ಇಲ್ಲೊಂದು ಜಾಗ್ವರ್ ಕೂಡ ನೋಡ್ತಾ ಇರ್ಬೋದು. ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು. ಇದು ಕನ್ನಡ ಇಂಡಸ್ಟ್ರಿಲಿ ಕೆಲವರು ನಟರು ಕಾಡು ಮರ್ಗಿದ್ದಾರೆ ಈ ವೆಹಿಕಲ್. ನಮ್ಮ ದರ್ಶನ್ ಸರ್ ಹತ್ರನೂ ಈ ವೆಹಿಕಲ್ ಇದೆ. ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? 2013 ಮಾಡಲ್, ಥರ್ಡ್ ಓನರ್ ಸರ್. ಬಾರಿ 52,000 ಹೊಡಿರೋ ಸರ್. 52. ಹೌದು ಸರ್. ಓಕೆ ಸರ್, ಇದು ಬಂದ್ರೆ ಫ್ಯೂಚರ್ ಏನೇನು ಬರುತ್ತೆ ಇದ್ರ ಬಗ್ಗೆ? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಡ್ಜಸ್ಟೇಬಲ್ ಸ್ಟೇರಿಂಗ್, ಪವರ್ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, A to Z ಎಲ್ಲ ಪ್ರತಿಯೊಂದು ಬರುತ್ತೆ. ಇದಿಲ್ಲ ಅಂತ ಹೇಳಂಗಿಲ್ಲ ಈ ಕಾರಲ್ಲಿ. ಅದು ಲಕ್ಸುರಿ ಕಾರ್ ಅಂತಂದ್ರೆ ನೀವೇ ತಿಳ್ಕೊಬಹುದು. ಏರ್ ಬ್ಯಾಗ್ ಮಾತ್ರ ಒಂದು ಒಳ್ಳೆ ಫೀಲ್ ಆಗಿರುತ್ತೆ ವೆಹಿಕಲ್. ತುಂಬಾನೇ ಚೆನ್ನಾಗಿದೆ ಗಾಡಿ. ಎಷ್ಟು ಒಳಗಡೆ ನೋಡ್ತಾ ಇರ್ಬೋದು ಸಖತ್ತಾಗಿದೆ ಅಂತಾನೆ ಹೇಳ್ತಾ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ಒಳ್ಳೆ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು ಜಾಗ್ವಾರು. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ನಿಮ್ಗೆ ವಿತ್ KA ಬೇಕಂದ್ರೆ ಒಂದು 1295 ಕೋಟ್ ಮಾಡಿದ್ರೆ 1250 ಮಾಡ್ಕೊಡ್ತೀನಿ ಸರ್. 1250 12,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. ನಿಮ್ಗೆ ವಿತ್ NOC ಬೇಕಂದ್ರೆ 895 ಕೋಟ್ ಮಾಡ್ತಾ ಇದ್ದೀವಿ. 875 850 ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಓಕೆ, ಅವ್ರ ಹತ್ರ ನೀವು ಪ್ರೈಸ್ ತಿಳ್ಕೊಂಡ್ರೆ ಯಾರ್ಯಾರು ಒಂದು ಲಕ್ಸುರಿ ಕಾರ್ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಅಲ್ಲಿ ಕೂಡ ಇದೆ ಅಂತಾನೆ ಹೇಳ್ತಾ ವಿಸಿಟ್ ಮಾಡಿ ತಗೊಂಡು. ನೆಕ್ಸ್ಟ್ ಇದೆ ಸರ್ ಕಾರ್ ಇದು Hyundai Verna ಸರ್. ಇದು 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, 1,23,000 ಹೊಡೈತೆ ಸರ್. ಎಷ್ಟು ಓನರ್ ಸಿಪ್ ಇದು? ಸರ್ ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. ಸರ್ ಇದು ಗಾಡಿ ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಇದ್ರಲ್ಲಿ? ಸರ್ ನಿಮ್ಗೆ ಆರಾಮಾಗಿ ಮೈಲೇಜ್ 15-16 ಬರುತ್ತೆ ಸರ್. 15-60 ತನಕ ಕೊಡ್ತಾರೆ. ಇದು ಕಲರ್ ನೋಡೋ ಬ್ಲ್ಯಾಕ್ ಅಷ್ಟೇ. ಇದು ಗಾಡಿ ಕೂಡ ತುಂಬಾನೇ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಗಾಡಿ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ನೋಡ್ತಾ ಇರ್ಬೋದು ನೀವು. ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಕೂಡ ಇದೆ. ಶೋರೂಮ್ ಅಲ್ಲಿ ಹೇಗೆ ಬಂತು ಆಗಿದೆ ಒರಿಜಿನಾಲಿಟಿ. ಬ್ಯಾಕ್ ಸೀಟ್ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮಗೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಆಫೀಸರ್ಸ್ಗೆ, ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ ತುಂಬಾನೇ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಪ್ರೈಸ್ ಬಂದು 445 ಕೋಟ್ ಮಾಡಿದೀವಿ ಸರ್. 425 425 ಫೈನಲ್ ಆಗಿ ಮಾಡ್ಕೊಡ್ತೀನಿ. 4,25,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀರಾ? ಗಾಡಿ ನಂಬರ್ ಸೂಪರ್ ಆಗೈತೆ ಸರ್. ಓಕೆ, ಗಾಡಿ ನಂಬರ್ ಒಂದು K51 6050 ಇದೆ. ಒಂಥರ ಫ್ಯಾನ್ಸಿ ನಂಬರ್ ಅಂತಾನೆ ಹೇಳ್ಬೋದು. ಗಾಡಿ ಅಷ್ಟೇ ಚೆನ್ನಾಗಿದೆ, ತುಂಬಾ ನೀಟಾಗಿದೆ. ಬ್ಯಾಂಕರ್ಸ್ ಮತ್ತೆ ಆಫೀಸರ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ಇವ್ರ ಶೋರೂಮ್ ಪ್ರೈಸ್ ಕೇಳ್ತಾ ಇದೀವಿ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಇದೆ ಎಲ್ಲ ಕಾರನ್ನು. ಯಾರು ನ್ಯೂ ಇಯರ್ಗೆ ತಗೋಬೇಕು ಅಂತ ಬೇಗ ಅರ್ಜೆಂಟ್ ಮಾಡ್ತಾ ಇದ್ರಿ ಇವ್ರ ಶೋರೂಮ್ಗೆ ವಿಸಿಟ್ ಮಾಡಿ. ಪ್ರತಿಯೊಂದು ಕಾರು ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್ Volkswagen Vento ಸರ್. ಇದು ಹೈಲೈನ್ ಸರ್. ಇದು ಓಕೆ, ಯಾವ ಮಾಡಲ್? 2013 ಮಾಡಲು, ಥರ್ಡ್ ಓನರ್ ಸರ್. ಇದು 13 ಮಾಡಲು, ಥರ್ಡ್ ಓನರ್ ಆಗಿದೆ. ಹೌದು ಸರ್. ಎಷ್ಟು ರನ್ ಆಗಿದೆ ಡೀಸೆಲ್ ಗಾಡಿ? 1,02,000 ಡ್ರೈವ್ ಆಗೈತೆ ಸರ್. ಇದು 1,02,000 ಡ್ರೈವ್ ಆಗಿದೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ ಸರ್. ಇದು ಗಾಡಿ ಕೂಡ ಇದು ಕೂಡ ನೋಡ್ತಾ ಇರಬಹುದು. ವಿತ್ ಮ್ಯಾಗ್ ವೀಲ್ ಇದೆ, 4 ವಿತ್ ಮ್ಯಾಗ್ ವೀಲ್ ಇದೆ. ಟೈರ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಇದ್ರಲ್ಲಿ ಏನೇನು ಫೀಚರ್ ಬರುತ್ತೆ ಅವರೇ ತಿಳಿಸ್ಕೊಡ್ತಾರೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಡ್ಜಸ್ಟಬಲ್ ಸ್ಟೇರಿಂಗ್, ಪವರ್ ಅಡ್ಜಸ್ಟಬಲ್ ಎಲ್ಲ A to Z ಪವರ್ ಇರುತ್ತೆ. A to Z ಇದಿಲ್ಲ ಅಂತ ಹೇಳಂಗಿಲ್ಲ ಈ ಕಾರಲ್ಲೂ ಅಷ್ಟೇ. ಟಾಪ್ ಅಂಡ್ ಗಾಡಿ ಸರ್. ಇದೆ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬಂಪರ್ ಪ್ರೈಸ್ ತಿಳ್ಕೊಳ್ಳೋಣ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಪ್ರೈಸ್ ಬಂದು 425 ಕೋಟ್ ಮಾಡಿದೀವಿ ಸರ್. ಇದು 4,25,000. ಹೌದು ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದೆ ಒಂದು 395 ಫೈನಲ್ ಆಗಿ ಮಾಡ್ಕೊಡ್ತೀನಿ. 3,95,000 ರೂಪಾಯಿಗೆ ಫೈನಲ್ ಆಗಿರುತ್ತೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಯಾರ್ಯಾರು ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ.
ಇಲ್ಲಿ Hyundai i10 ಕೂಡ ನೋಡ್ತಾ ಇರ್ಬೋದು. ತುಂಬಾ ಫ್ಯಾಮಿಲಿ ಜನ ಇಷ್ಟಪಡುವಂತ ವೆಹಿಕಲ್, ರೆಡ್ ಕಲರ್ ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ, ಇದು ಮೈಲೇಜ್ಗೆ ಮತ್ತೆ ಸಿಟಿ ಓಡಾಡೋರಿಗೆ ಸ್ವಲ್ಪ ಏಜ್ ಪರ್ಸನ್ ಇರೋರ್ಗೂ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ, ಇದ್ರ ಬಗ್ಗೆ ಅವ್ರ ಹತ್ರನೇ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? 2011 ಮಾಡಲ್, ಸೆಕೆಂಡ್ ಓನರ್, 72,000 ರಿಕಾರ್ಡೆಡ್ ಡ್ರೈವ್ ಆಗೈತೆ ಸರ್ ಇದು. ಅಂದ್ರೆ i10 ಅಲ್ಲಿ ಯಾವ್ದು ಸರ್ ಇದು? ಸರ್ ಮ್ಯಾಗ್ನಾ. ಮ್ಯಾಗ್ನಾ. ಹೌದು ಸರ್. ಅಂದ್ರೆ ಮ್ಯಾಗ್ನಾ ಅಂದ್ರೆ ಏನೇನ್ ಫೀಚರ್ ಬರುತ್ತೆ ಸರ್ ಇದು? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ, ರಿಮೋಟ್ ಸೆಂಟ್ರಲ್ ಲಾಕು ಬರುತ್ತೆ. ಗಾಡಿ ಕೂಡ ಇಂಟೀರಿಯರ್ ಚೆಕ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ವೆಲ್ ಮೈಂಟೈನ್ ಆಗಿದೆ ಗಾಡಿ, ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ, ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ. ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಶೋರೂಮ್ದು ಪೇಂಟ್ ಏನಿತ್ತು ಒರಿಜಿನಾಲಿಟಿ ಆಗಿದೆ, ಯಾವುದೇ ರೀತಿ ನಿಮಗೆ ಒಂದು ಡೆಂಟ್ ಇಲ್ಲಿ, ಸ್ಕ್ರಾಚಸ್ ಇರಲಿ, ಯಾವುದೇ ರೀತಿನೂ ಇಲ್ಲ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಗಾಡಿ. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ನಿಮಗೆ ವಿತ್ NOC ಬೇಕಂದ್ರೆ 165 ಮಾಡ್ಕೊಡ್ತೀನಿ ಸರ್. 175 ಕೋಟ್ ಮಾಡಿರೋದು 165 ಮಾಡ್ಕೊಡ್ತೀನಿ. ನಿಮಗೆ ವಿತ್ KA ಬೇಕಂದ್ರೆ 250 ಫೈನಲ್ ಮಾಡ್ಕೊಡ್ತೀನಿ ಸರ್. 250ಗೆ ವಿತ್ ಫೈನಲ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಕರ್ನಾಟಕಗೆ 250 ಮಾಡ್ಕೊಡ್ತೀರಾ? ಹೌದು. i10 2011 2,50,000 ರೂಪಾಯಿಗೆ ರೆಡ್ ಕಲರ್. ಶೋರೂಮ್ ಅಲ್ಲಿ ಏನ್ ಬಂತು ಒರಿಜಿನಾಲಿಟಿ ಆಗಿದೆ, ಗಾಡಿ ಅಷ್ಟೇ ಚೆನ್ನಾಗಿದೆ. ಅವಾಗಲೇ ಹೇಳ್ದಂಗೆ ಏಜ್ ಪರ್ಸನ್ ಅವ್ರಿಗೆ ಮತ್ತೆ ಸಿಟಿ ಓಡಾಡೋರಿಗೆ ತುಂಬಾ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಗಾಡಿ ಮಾತ್ರ ನಾವು ಕೂಡ ನೋಡಿದ್ವಿ, ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ತೋರಿಸ್ಕೊಟ್ಟಿದೀವಿ. 2011 ಓನರ್ಶಿಪ್ ಎಷ್ಟು ಹೇಳಿದ್ರಿ? ಸೆಕೆಂಡ್ ಸರ್. ಸೆಕೆಂಡ್ ಓನರ್. 2,50,000 ರೂಪಾಯಿಗೆ ಫೈನಲ್ ಆಗ್ತದೆ i10 ವೆಹಿಕಲ್. ಯಾರ್ಯಾರು i10 ಹುಡುಕ್ತಾ ಇದ್ದೀವಿ, ಈ ಶೋರೂಮ್ ಬಂದು ಬೇಗ ವಿಸಿಟ್ ಮಾಡಿ ತಗೊಂಡೋಗಿ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್ ಇದು Volkswagen ವಿಂಟೋ ಸರ್. ಇದು ಹೈಲೈನ್, ಇದು 1.2 ಆಟೋಮೆಟಿಕ್ ಸರ್. ಇದು ಸರ್ 2016 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಸರ್. ಬರೀ 84,000 ರಿಕಾರ್ಡೆಡ್ ಡ್ರೈವ್ ಆಗಿರೋ ಸರ್ ಇದು. ಓಕೆ. ಗಾಡಿ ಕೂಡ ಇದು ಕೂಡ ನೀವು ಚೆಕ್ ಮಾಡೋದ್ರೆ ವಿತ್ ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇದ್ದೀರಾ. 4 ಮ್ಯಾಗ್ವಿಲ್ ಇದೆ, ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ. ಇದು ಕೂಡ ಅಷ್ಟೇ ನಿಮಗೆ, ಇದರಲ್ಲೂ ನಿಮಗೆ ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಪ್ರತಿಯೊಂದು ಫೀಚರ್ಸ್ ಕೂಡ ಬರುತ್ತೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒಳ್ಳೆ ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ಕ್ಲಾಸಿಕ್ ಆಗಿದೆ ಅಂತ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಬಂದು 675 ಕೋಟ್ ಮಾಡಿದೀವಿ ಸರ್. 6,75,000 ಕೋಟ್ ಮಾಡಿದೀವಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ 650 ಫೈನಲ್ ಮಾಡ್ಕೊಡ್ತೀನಿ. 6,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಮತ್ತೊಂದು ಇಲ್ಲಿ ಫಾರ್ಚುನರ್ ನೋಡ್ಬೋದು, ಲಕ್ಸುರಿ ವೆಹಿಕಲ್, ಬಹಳ ಅದ್ದೂರಿಯಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಸಕ್ಕತ್ತಾಗಿದೆ ವೆಹಿಕಲ್. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಏನ್ ಪ್ರೈಸ್ ಸರ್ ಇದು? ಯಾವ ಮಾಡಲು ಸರ್? 2014 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್ ಸರ್. ಇದು ಆಟೋಮೆಟಿಕ್. 1,44,000 ಡ್ರೈವ್ ಆಗೈತೆ ಸರ್ ಇದು. ಓಕೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಪ್ರೈಸ್ ಬಂದು 1250 ವಿತ್ NOC ಕೋಟ್ ಮಾಡಿದೀವಿ ಸರ್ ಇದು. 1250. ಹೌದು ಸರ್. NOC ವಿತ್ NOC. ನಿಮಗೆ ವಿತ್ KA ಬೇಕಂದ್ರೆ 1625 ಕೋಟ್ ಮಾಡ್ತಾ ಇದೀವಿ. ಒಂದು 1595 ಫೈನಲ್ ಮಾಡ್ಕೊಡ್ತೀನಿ ಸರ್. 15,95,000 ಫೈನಲ್. 95,000 ರೂಪಾಯಿಗೆ ನಿಮಗೆ ಫೈನಲ್ ಆಗಿರುತ್ತೆ ಕರ್ನಾಟಕಗಾದ್ರೆ. ಗಾಡಿ ಇದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಫಾರ್ಚುನರು ತುಂಬಾ ಜನ ಇಷ್ಟಪಡುವಂತ ವೆಹಿಕಲ್ ಇದು. ಎಲ್ಲರದು ಡ್ರೀಮ್ ವೆಹಿಕಲ್ ಸರ್ ಇದು. ಟಾಪ್ ಎಂಡ್ ವೆಹಿಕಲ್ ಆಗುತ್ತೆ ಇದು. ಗಾಡಿ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ. 15,95,000 ರೂಪಾಯಿಗೆ ನಿಮಗೆ ಫಾರ್ಚುನರ್ ಸಿಗ್ತದೆ. ಇದು ಕೂಡ ಇವ್ರ ಶೋರೂಮಲ್ಲಿ ಲೋನ್ ಕೂಡ ಆಗುತ್ತೆ. ಇವ್ರ ಹತ್ರನೇ ಎದುರುಗಡೆ ಬಂದು ವಿಚಾರಿಸಿದ್ರೆ ಈ ಗಾಡಿಗೆ ಯಾವ್ಯಾವ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಅಂತ ಕೊಡ್ತಾರೆ. ಒಂದು ವಿಸಿಟ್ ಮಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದಾವ ಸರ್ ವೆಹಿಕಲ್? Volkswagen ವಿಂಟೋ ಸರ್. ಇದು 2012 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು 1,15,000 ಡ್ರೈವ್ ಆಗೈತೆ. ಇದು ಟಾಪ್ ಎಂಡ್ ವೆಹಿಕಲ್. ಇದು ಅಂದ್ರೆ ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್. ಡೀಸೆಲ್ ಆದ್ರೆ ಏನ್ ಮೈಲೇಜ್ ಕೊಡುತ್ತೆ ಸರ್ ಇದು? ಸರ್ ಆರಾಮಾಗಿ ನಿಮಗೆ ಒಂದು 16 to 17 ಸಿಟಿ ಕೊಡುತ್ತೆ. ಹೈವೇದಲ್ಲಿ 18 to 20 ಕೊಡುತ್ತೆ ಸರ್. 18 to 20 ಕೊಡುತ್ತೆ ಸರ್. ಇದ್ರಲ್ಲಾದ್ರೆ ಫೀಚರ್ ಏನೇನು ಬರುತ್ತೆ? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಅಡ್ಜಸ್ಟಬಲ್ ಸ್ಟೇರಿಂಗು, ಸೆಂಟ್ರಲ್ ಲಾಕು, ಚೈಲ್ಡ್ ಲಾಕ್ ಬರುತ್ತೆ. ಬ್ಯಾಕ್ ತುಂಬಾ ಫೀಚರ್ಸ್ ಕೂಡ ಇದೆ ಇದು ಶೋರೂಮ್ ಇದರಲ್ಲಿ ವೆಹಿಕಲ್ ಅಲ್ಲಿ. ಗಾಡಿ ಕೂಡ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ. ವಿತ್ ಮ್ಯಾಗ್ವಿಲ್ ಕೂಡ ಇದೆ, 4 ಟೈರು. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಇದ್ರ ಪ್ರೈಸ್ ಬಂದು ನಿಮಗೆ ಒಂದು 335 ಕೋಟ್ ಮಾಡ್ತೀವಿ. 310 ಮಾಡ್ಕೊಡ್ತೀನಿ ಸರ್ ಇದು. 3,35,000 ಹೇಳ್ತಾ ಇದ್ದಾರೆ. ಒಂದು 3,10,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ಕಾರ್ ಪ್ರೈಸ್ ತಿಳ್ಕೊಂಡ್ವಿ. ಬೇರೆ ಶೋರೂಮ್ಗಳಿಗೂ ಸ್ವಲ್ಪ ಕಂಪೇರ್ ಮಾಡೋದ್ರಿಂದ ತುಂಬಾನೇ ಪ್ರೈಸ್ ಅಲ್ಲಿ ತುಂಬಾನೇ ಒಳ್ಳೆ ಗಾಡಿಗೆ ಒಳ್ಳೆ ಪ್ರೈಸ್ ಇದೆ ಅಂತಾನೆ ಹೇಳ್ಬೋದು. ಯಾರ್ಯಾರು ಅವಾಗಲೇ ಹೇಳ್ದಂಗೆ ತುಂಬಾ ಜನ ವೆಹಿಕಲ್ ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ರಿ, ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ತಗೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ ಯಾರ್ಯಾರು. ನೆಕ್ಸ್ಟ್ ಇದೆ ಸರ್ ಇದು ವೆಹಿಕಲ್? ಇದು ಬಂದು ಹೋಂಡಾ ಸಿಟಿ ಸರ್. ಇದು ಹೋಂಡಾ ಸಿಟಿ ಐವಿಟೆಕ್
2009 ಮಾಡಲ್ ಸಿಂಗಲ್ ಓನರ್ ಬರೀ 93,000 ರಿಕಾರ್ಡೆಡ್ ಡ್ರೈವ್ ಆಗೈತೆ ಸರ್ ಇದು ಗಾಡಿ. ಇದು ತುಂಬಾನೇ ಕ್ಲೀನ್ ಮೇಂಟೈನ್ ಮಾಡೋಣ ಶೋರೂಮ್. ಅಂದ್ರೆ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಸರ್ ಮೈಲೇಜ್ ಏನ್ ಕೊಡುತ್ತೆ? ಮೈಲೇಜ್ ನಿಮ್ಗೆ ಆರಾಮಾಗಿ ಒಂದು 16 ಬರುತ್ತೆ ಸರ್. 16 ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಪ್ರೈಸ್ ಕೋಟಿಂಗ್ ಬಂದು ನಿಮ್ಗೆ ವಿತ್ NOC ಬೇಕಂದ್ರೆ 195 ಮಾಡ್ಕೊಡ್ತೀನಿ ಸರ್. ಕರ್ನಾಟಕ ವಿತ್ KA ಬೇಕಂದ್ರೆ 265 ಫೈನಲ್ ಮಾಡ್ಕೊಡ್ತೀನಿ. 265 ಗೆ ಫೈನಲ್ ಮಾಡ್ಕೊಡ್ತೀರಾ? 265 ಗೆ ನಿಮ್ಗೆ ಹೋಂಡಾ ಸಿಟಿ ಸಿಗ್ತಾ ಇದೆ. ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ಕಾರು ಬಂಪರ್ ಕಾರ್ ಅಂತಾನೆ ಹೇಳ್ಬೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇವ್ರ ಶೋರೂಮ್ ಅಲ್ಲಿ ಸಿಗೋ ರೇಟು ಎಲ್ಲೂ ಸಿಗಲ್ಲ. ನಾವು ಕೂಡ ನೋಡ್ದಂಗೆ ತುಂಬಾನೇ ಒಳ್ಳೆ ವೆಹಿಕಲ್ಗೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇದೆ. ನ್ಯೂ ಇಯರ್ಗೆ ಅವಾಗಲೇ ಹೇಳ್ದಂಗೆ ನ್ಯೂ ಇಯರ್ ಒಳಗಡೆ ಯಾರು ಕಾರ್ ತಗೋಬೇಕು ಅಂತಂದ್ರೆ ಇವ್ರ ಶೋರೂಮ್ ಬೇಗ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ತಗೊಂಡು ಹೋಗಿ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್ ಸರ್ ಹೋಂಡಾ ಸಿವಿಕ್ ಸರ್. ತುಂಬಾ ಶೋಗಿ ಮಾಡ್ತಾರಲ್ಲ ಅವ್ರಿಗೆ ಸರಿ ಸರ್ ಇದು ಗಾಡಿ. ಇದು ಡೀಟೇಲ್ಸ್ ಬಂದು 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಸರ್. ಇದು 1,18,000 ಡ್ರೈವ್ ಆಗೈತೆ. ನಿಮ್ಗೆ ವಿತ್ NOC ಬೇಕಂದ್ರೆ 255 ಕೋಟ್ ಮಾಡಿದೀವಿ. ಒಂದು ಫೈನಲ್ 230 ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಬೇಕು ಅಂತಂದ್ರೆ ವಿತ್ KA ಬೇಕಂದ್ರೆ ನಿಮ್ಗೆ ಒಂದು 375 ಕೋಟ್ ಮಾಡಿದ್ವಿ. 350 ಮಾಡ್ಕೊಡ್ತೀನಿ. 3,50,000 ರೂಪಾಯಿಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಅವರೇ ಹೇಳ್ದಂಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್ ಫಿಯಟ್ ಲೀನಿಯಾ ಸರ್. ಇದು ಡೀಟೇಲ್ಸ್ ಬಂದು 2009 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 75,000 ಡ್ರೈವ್ ಆಗಿರೋದು ಸರ್. ಇದು ಅಷ್ಟೇ ರಿಕಾರ್ಡೆಡ್ ಡ್ರೈವ್ ಆಗಿರೋದು. ನಿಮ್ಗೆ ವಿತ್ KA ಬಂದು 150 ಮಾಡ್ಕೊಡ್ತೀನಿ ಸರ್. ಇದು KA 150 ಮಾಡ್ಕೊಡ್ತೀನಿ. 1,50,000 1,50,000 ಮಾಡ್ಕೊಡ್ತೀನಿ ಸರ್ ವಿತ್ KA. ಯಾವ ಮಾಡಲ್ ಅಂತ ಹೇಳಿದ್ರಿ? 2009 ಮಾಡಲ್ 2009. ಇದರ ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ಆರಾಮಾಗಿ ನಿಮ್ಗೆ 20 ಬರುತ್ತೆ ಸರ್. ಹೈವೇ 20 ಮೈಲೇಜ್ ಕೊಡುತ್ತೆ. ಒಳ್ಳೆ ಮೈಲೇಜ್ ಕೊಡೋ ಅಂತ ಇರುತ್ತೆ. ಯಾಕಂದ್ರೆ ಮೈಲೇಜ್ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ದ. 1,00,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ನೀವು ಕೂಡ ನೋಡಿದ್ರಿ, ಲೆಂತ್ ಆಗಿದೆ. ಒಂದು ಬ್ಯಾಂಕ್ ವರ್ಕ್ ಮಾಡೋರಿಗೆ, ಆಫೀಸ್ ಅವ್ರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ಬೆಸ್ಟ್ ಪ್ರೈಸ್ ಹೇಳಿದರೆ 1,50,000 ರೂಪಾಯಿಗೆ ಫೈನಲ್ ಆಗಿರುತ್ತೆ. ಸರ್ ಇವತ್ತು ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡೋದ್ರಿಂದ, ಯಾಕಂದ್ರೆ ನಾವು ಕೆಲವು ಕಡೆ ಮಾಡಿರ್ತೀವಿ, ನಿಮ್ಮ ಶೋರೂಮಲ್ಲಿ ಪ್ರತಿಯೊಂದು ಕಾರು ನಾವು ಪ್ರೈಸ್ ಕೇಳಿರೋದ್ರಿಂದ ತುಂಬಾನೇ ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಸರ್ ನ್ಯೂ ಇಯರ್ಗೆ ನಮ್ಮ ವ್ಯೂವರ್ಸ್ ಬಂದು ತಗೊಂಡೋಗ್ಲಿ ಅಂತ ವಿಶ್ ಮಾಡ್ತಾ, ನಿಮ್ಮ ಶೋರೂಮ್ಗೆ ವ್ಯೂವರ್ಸ್ ಬರ್ಬೇಕಂದ್ರೆ ಯಾವ ಲೊಕೇಟೆಡ್ ಬರಬೇಕು ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ನಮ್ಗೆ ಬಂದು ಜಯನಗರ್ 4th T ಬ್ಲಾಕ್ ತಿಲಕ್ ನಗರ್ ಸ್ವಾಗತ್ ಮೇನ್ ರೋಡ್ ಸರ್. ನಮ್ಮ ಶೋರೂಮ್ ಬರೋದು ಸ್ವಾಗತ್ ನಿಯರ್ ಅಂಬೇಡ್ಕರ್ ಸ್ಟ್ಯಾಚು. ಹೌದು ಸರ್. ಓಕೆ ಸರ್, ಆಯ್ತು ಸರ್. ಇಷ್ಟೇ ತನಕ ನಮಗೆ ನೀವು ಟೈಮ್ ಕೊಟ್ಟು ವಿಡಿಯೋ ಮಾಡ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವ್ರ ಶೋರೂಮಲ್ಲಿ ನೀವು ಕೂಡ ನೋಡಿದ್ರೆ ಒಳ್ಳೊಳ್ಳೆ ಕಾರ್ಗಳಿದೆ ಅಂತಾನೆ ಹೇಳ್ತಾ, ಪ್ರತಿಯೊಂದು ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ, ಒಂದು ಒಳ್ಳೆ ವೆಹಿಕಲ್ ತಗೊಂಡೋಗಿ ಯಾರ್ಯಾರು ಮೊದಲನೇ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಒಂದು ಒಳ್ಳೆ ಕಾರ್, ಉತ್ತಮ ಕಾರ್ ತಗೊಂಡೋಗಿ ಅಂತ ಹೇಳ್ತಾ ಇದ್ದೀವಿ.